ಸರ್ ಆ ನಿಟ್ಟಲ್ಲಿ ಎಷ್ಟು ಜನ ನೀವು ಹೇಳಿದ್ರಲ್ಲ ಹಿಂದೆ ಇದ್ದಂಥ ವೆಟ್ರನ್ ಸ್ಟಾರ್ಸ್, ನನಗನ್ಸುತ್ತೆ ಹುಚ್ಚ ಅಭಿಮಾನ ಇದ್ದಂಥ ಒಂದು ನಟ ಅಥವಾ ಒಂದು ಡೇರಿಂಗ್ ಆಗಿರುವಂಥ ನಟ, ಕಾಂಟ್ರವರ್ಸಿ ಆಗಿರ್ಬೋದು, ಟಾರ್ಗೆಟ್ ಆಗಿದ್ದಂಥ ನಟ ಆಗಿರ್ಬೋದು, ಥಿಂಕಿಂಗ್ ಅಹೆಡ್ ಆಫ್ ದ ಟೈಮ್ಸ್. ಈಗ ನೀವು ಹೇಳಿದ್ದಕ್ಕೆ ಒಂದು ಹೇಳ್ತೀನಿ ಕೇಳಿ ಸೂರ್ಯ, ಅದು ಯಾವಾಗಲೂ ಹೇಳ್ಬೇಕು. ಯಾಕಂದ್ರೆ ಇನ್ಯಾರು ನಟರು ಹೆಸರು ಎತ್ತಿದ್ರು ಹಿರಿಯರ್ದು ಅದು ಕಾಂಟ್ರವರ್ಸಿ ಆಗುತ್ತೆ. ನನಗೆ ಒಂದೇ ರೈಟ್ಸ್ ಇರೋದೇನಂತಂದರೆ ಮಾತಾಡೋಕ್ಕೆ ಅಂಬರೀಷ್ ಅಪ್ಪಾಜಿ ಅವ್ರ ಬಗ್ಗೆ. ನನಗೂ ಆಸೆ ನಾನು ರೆಬಲ್ ಸ್ಟಾರ್ ಆಗಿಬಿಡ್ಬೇಕು ಅಂತೇಳಿ. ಈ ಜನ್ಮ ಅಲ್ಲ, ಇನ್ನೂ 10 ಜನ್ಮ ಎತ್ತು ಬಂದರೂ ಕೂಡ ರೆಬಲ್ ಸ್ಟಾರೇ ದರ್ಶನ್. ಯಾವುದೇ ಕಾರಣಕ್ಕೆ ಇಲ್ಲಿ ನಾನು ಇಲ್ಲಿ ಹೋಗೋಕ್ಕಾಗಲ್ಲ. ಬಟ್ ಆಸೆ ಪಡ್ಬೋದು, ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ನಾನು ಹೇಳ್ತಾ ಇರೋದು. ಆದರೆ ಅವ್ರ ಜಾಗಕ್ಕೆ ಬಂದು ನಾನು ಕೂತ್ಕೊಳ್ತೀನಿ. ಅದು ನನ್ನಂಥ ಮುಟ್ಟಾಳ್ತಾನೆ ಇನ್ನೊಬ್ಬನಿಗಿರಲ್ಲ. ಏನಕ್ಕೆ ಅವ್ರ ಹೆಸರು ಎತ್ತಿದೆ ಅಂತಂದರೆ, ಯಾಕಂದ್ರೆ ಸುಮಮ್ಮನೂ ಅದ್ರ ಬಗ್ಗೆ ಏನು ಮಾತಾಡಲ್ಲ, ಅಭಿನೂ ಏನು ಕೇಳಲ್ಲ. ಸೊ ಮನೇಲಿ ಆ್ಯಕ್ಚುಲಿ ನಮ್ಗೆ ರೈಟ್ಸ್ ಇದೆ ಮಾತಾಡೋಕ್ಕೆ ಅಂತ ಅದಕ್ಕೆ ಹೇಳ್ತಾರೆ ಅದು ನಾನು. ಓಕೆನಾ? ಯಾಕಂದ್ರೆ ಅದಕ್ಕೇನು ಬೇರೆಯವ್ರು ಯಾರು ಹೆಸರು ಇರುತ್ತಲ್ಲ, ಬೇಡ ಯಾಕೆ ಬೇಕು ಅದಕ್ಕೊಂದು ನನಗೆ. ಆ ಬೇಲ್ ಮುಜೆ ಮಾರೋನಾಗೆ ಇದೊಳಗೆ ಅದೇ ಥರ ಆಗೋಗುತ್ತೆ. ಅದಕ್ಕೆ ಯಾಕೆ ಬೇಕು ನನಗೆ? ಸರ್ ಅಲ್ಲ, ನಾನು ಅದಕ್ಕೆ ಕೇಳಕ್ಕೆ ಬಂದಿದ್ದೆ ಸರ್. ನನ್ನ ನಟರ ಹೆಸರು ತಗೊಳ್ಳಿಲ್ಲ, ಬಟ್ ಅದನ್ನ ನಾನು ಶುಗರ್ ಕೊಟ್ಟಡಕ್ಕೆ ಕೇಳಿದೆ ಆ್ಯಕ್ಚುಲಿ ನಿಮಗೆ. ಹುಚ್ಚ ಅಭಿಮಾನ ಇರೋಂಥ ನಟ ಆಗಿರ್ಬೋದು, ಡೇರಿಂಗ್ನೆಸ್ ಇರೋಂಥ ನಟ ಆಗಿರ್ಬೋದು, ಥಿಂಕಿಂಗ್ ಅಹೆಡ್ ಆಫ್ ದ ಟೈಮ್ಸ್ ನಟ, ಒಂದು ಟಾರ್ಗೆಟ್ ಮಾಡಿರೋಂಥ ನಟ, ಈ ಎಲ್ಲ ನಟರ ಗುಣಗಳು ಈಗಿನ ಪ್ರೆಸೆಂಟ್ ಡೇಲಿ ನಾವು ದರ್ಶನ್ ಸರಲ್ಲಿ ನೋಡಬಹುದು ಅಂತ ನಮಗನ್ಸುತ್ತೆ. ಹಂಗಂದ್ರೆ ಒಂದು ಖುಷಿ ಪಡ್ತೀನಿ ನಾನು ಆ್ಯಕ್ಚುಲಿ. ಇದು ನೀವೆಲ್ಲ ಟಾರ್ಗೆಟ್ ಅಂತಿದ್ದಾರಲ್ಲ, ಯಾರು ಮನಗ್ತಾ ಇದಾರೆ ನೆಮ್ಮದಿಯಾಗಿ, ಅವ್ರು ನಿದ್ದೆ ಕೆಡಿಸಿದ್ದೀನಿ ಅಂತ ಒಂದೇ ನನ್ನ ಅಭ್ಯಾಸ. ಸೊ ಐ ವಿಲ್ ಫೀಲ್ ಪ್ರೌಡ್ ಫಾರ್ ದಟ್. ದರ್ಶನಿಂದ ಅವ್ರು ನಿದ್ದೆ ಕೆಡ್ತಾ ಇದೆಯಾ ಮಾಡ್ಕೊಳ್ಳಿ, ನಾನಂತೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ಎವ್ರಿ ಸೆಂಟೆನ್ಸ್ ಇಸ್ ಎ ರೋಲ್ ಮಾಡಲ್, ಐ ಟೆಲ್ ಯು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.